ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತಿನ ವಿಡಿಯೋ ಯಾವ ರೀತಿ ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ. PSTR, HSTR, GPSTR ಕಾಲ್ಫಾರ್ಮ್ ಆಗಿದೆ ಅಂತ ಹೇಳಿ 18ನೇ ತಾರೀಕಿಂದ ಅಪ್ಲಿಕೇಶನ್ ಹಾಕೋದು ಕೂಡ ಸ್ಟಾರ್ಟ್ ಆಗಿದೆ. ಸೊ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಅನ್ನೋದನ್ನ ನಾನು ಕೆಲವೊಂದು ಸ್ಕ್ರೀನ್ಶಾಟ್ಗಳ ಮುಖಾಂತರ ಇಲ್ಲಿ ಕೆಲವೊಂದನ್ನು ತಂದಿದ್ದೀನಿ. ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು, ಆ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಾವು ಏನೇ ಡಾಕ್ಯುಮೆಂಟ್ಸ್ಗಳನ್ನ ನಮ್ಮ ಹತ್ರ ತೆಗೆದುಕೊಂಡು ಹೋಗಬೇಕು ಅಪ್ಲಿಕೇಶನ್ ಹಾಕಬೇಕಾದ್ರೆ, ಮತ್ತು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೇನು ಕ್ವಶನನ್ನು ಕೇಳ್ತಾರೆ, ಯಾವ ರೀತಿ ಫಿಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಟೇಲ್ ವಿಡಿಯೋಗಳನ್ನು ಮಾಡಿದ್ದೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಷ್ಟವಾದರೆ ದಯಮಾಡಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ. ನೀವು ಸಪೋರ್ಟಿವ್ ಆಗಿದ್ರೆ ನಾನು ಕೂಡ ಇನ್ನಷ್ಟು ವಿಡಿಯೋವನ್ನು ಮಾಡಲಿಕ್ಕೆ ನಮಗೆ ಪ್ರೋತ್ಸಾಹ ಬರ್ತದೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನೀವು ಸ್ಕ್ರೀನ್ನಲ್ಲಿ ನೋಡ್ತಾ ಇರಬಹುದು PSTR PE ಗ್ರೇಡ್ 2 GPT AM ಅಂದರೆ HSTR ಅಂತ ತಿಳ್ಕೋಬೇಕು. PE ಗ್ರೇಡ್ 1 ಟೀಚರ್ಸ್ ರಿಕ್ರೂಟ್ಮೆಂಟ್, ಗೌರ್ಮೆಂಟ್ ಆಫ್ ಕರ್ನಾಟಕ, ಬೆಂಗಳೂರು. ನೀವು ಸ್ಕ್ರೀನ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ. ಸೊ ಇದರಲ್ಲಿ ಕೇಳ್ತಾ ಇರೋರು ಪರ್ಸನಲ್ ಡೀಟೇಲ್. ಫಸ್ಟ್ ಆಫ್ ಆಲ್ ಯು ಫಿಲ್ ಔಟ್ ದಿಸ್ ಮಚ್ ಪರ್ಸನಲ್ ಡೀಟೇಲ್, ರಿಸರ್ವೇಶನ್, ಎಜುಕೇಶನ್, ಪರ್ಸನಲ್ ಎಜುಕೇಶನ್, TET, ಪೋಸ್ಟ್, ಫೋಟೋ, ಸೈನ್, ಡಿಕ್ಲರೇಷನ್, ಪೇಮೆಂಟ್, ಪ್ರಿಂಟ್, ಲಾಗೌಟ್. ಇಷ್ಟೆಲ್ಲ ಅದರಲ್ಲಿ ಪ್ರೊಸೀಜರ್ ಇರುತ್ತೆ. ಅದರಲ್ಲಿ ಫಸ್ಟ್ ಒನ್ ಪರ್ಸನಲ್ ಡೀಟೇಲ್. ಪರ್ಸನಲ್ ಡೀಟೇಲ್ ಮೀನ್ಸ್ ಅಭ್ಯರ್ಥಿ ಅಥವಾ ವೈಯಕ್ತಿಕ ವಿವರಗಳನ್ನ ಇಲ್ಲಿ ನೀವು ತುಂಬಬೇಕು. ಫಸ್ಟ್ ಆಫ್ ಆಲ್ ದೇ ಆರ್ ಆಸ್ಕಿಂಗ್ ಹಿಯರ್ ಅಭ್ಯರ್ಥಿಯ ಹೆಸರು ಏನ್ ಬರ್ತದೆ, ಅಭ್ಯರ್ಥಿಯ ಹೆಸರು ನಿಮ್ಮ ಹೆಸರನ್ನ ಏನ್ ಇರ್ತದ ಆ ಹೆಸರಿನಲ್ಲಿ ತುಂಬಬೇಕು. ಯಾವ ಹೆಸರನ್ನು ತುಂಬಬೇಕ್ರಿ, ಯಾವ್ದು ಹೆಸರು ನಿಮ್ 10th ಮಾರ್ಕ್ಸ್ ಕಾರ್ಡ್ ನಲ್ಲಿ ಇರ್ತದ ಅಥವಾ ಯಾವ್ದು ಡಾಕ್ಯುಮೆಂಟ್ ನಲ್ಲಿ ಇರ್ತದ, ದ್ಯಾಟ್ ನೇಮ್ ಓನ್ಲಿ ಯು ಕ್ಯಾನ್ ಫಿಲ್. ನೆಕ್ಸ್ಟ್ ತಂದೆ ಹೆಸರನ್ನ ಬರಿಬೇಕಾಗ್ತದ, ಹೌದಾ. ನೆಕ್ಸ್ಟ್ ನಿಮ್ಮ ಜನ್ಮ ದಿನಾಂಕ, SSLC ಅಂಕ ಪಟ್ಟಿಯಲ್ಲಿ ಇರುವಂತೆ ನಿಮ್ಮ ಜನ್ಮ ದಿನಾಂಕವನ್ನ ತುಂಬಬೇಕು, ಹೌದಾ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಕ್ಲಿಯರ್ ಆಗಿ. ವೈವಾಹಿಕ ಸ್ಥಿತಿ, ಮ್ಯಾರಿಟಲ್ ಸ್ಟೇಟಸ್, ಮ್ಯಾರಿಡ್ ಇದ್ರೆ ಮ್ಯಾರಿಡ್ ಅಂತ ಬರೀರಿ, ಅನ್ಮ್ಯಾರಿಡ್ ಇದ್ರೆ ಅನ್ಮ್ಯಾರಿಡ್ ಅಂತ, ಅಥವಾ ಇಫ್ ಯು ಆರ್ ಡೈವರ್ಸ್ ಅಂತ ಇಲ್ಲಿ ಮೆನ್ಷನ್ ಮಾಡ್ಬೇಕಾಗ್ತದೆ, ಹೌದಾ. ಇನ್ನು ಕೆಳಗಡೆ ಆಧಾರ್ ಸಂಖ್ಯೆಯನ್ನು ಕೇಳಿದರೆ ಆಧಾರ್ ಸಂಖ್ಯೆನ ಮೆನ್ಷನ್ ಮಾಡ್ಬೇಕಾಗ್ತದೆ. ಅಂಡ್ ದೆನ್ ಲಿಂಗ, ಮೇಲೋ ಫಿಮೇಲೋ ಟ್ರಾನ್ಸ್ಜೆಂಡರ್ ಏನಿರ್ತೈತೆ ಅದನ್ನ ಫಿಲಪ್ ಮಾಡ್ಬೇಕಾಗ್ತದೆ. ತಾಯಿ ಹೆಸರನ್ನು ಕೂಡ ಇಲ್ಲಿ ಹಾಕ್ಬೇಕಾಗುತ್ತದೆ. ರಿಲಿಜನ್, ಧರ್ಮ ಸೆಲೆಕ್ಷನ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಗೆ ಏನ್ ಬರ್ತದೆ, ಇಲ್ಲಿ ಧರ್ಮ ಯಾವುದು ಕಾಸ್ಟ್ ಐತೆ ಆ ಕಾಸ್ಟ್ ಅನ್ನ ಮೆನ್ಷನ್ ಮಾಡ್ಬೇಕಾಗುದು. ನೀವು ಮ್ಯಾರಿಡ್ ಇದ್ರೆ ನಿಮ್ಮ ಪತಿಯ ಹೆಸರು ಅಥವಾ ನಿಮ್ಮ ಪತ್ನಿಯ ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡ್ಬೇಕಾಗ್ತದೆ. ನೆಕ್ಸ್ಟ್ ಕಮ್ ಟು ನೆಕ್ಸ್ಟ್ ಪಾಯಿಂಟ್ ನಲ್ಲಿ ಇಲ್ಲಿ ನೋಡೋದಾದ್ರೆ ಸ್ಕ್ರೀನ್ ನಲ್ಲಿ ನಿಮ್ಮ ಅಡ್ರೆಸ್, ಮನೆ ಅಡ್ರೆಸ್ ಗಳನ್ನ ಕೇಳ್ತಾರೆ. ಮನೆ ಸಂಖ್ಯೆ, ಗ್ರಾಮ, ಪಟ್ಟಣ, ಎಲ್ಲಿ ವಾಸಿಸ್ತೀರಾ ಅದನ್ನ ಬರಿಬೇಕಾದ್ರೆ ನಗರದ ಹೆಸರು, ರಾಜ್ಯದ ಹೆಸರು, ತಾಲೂಕಿನ ಹೆಸರು, ಯಾವ ಡಿಸ್ಟ್ರಿಕ್ಟ್ ನಲ್ಲಿ ನೀವು ವಾಸಿಸ್ತೀರಾ, ಪಿನ್ ಕೋಡ್, ಅದರ ಜೊತೆಗೆ ಪೋಸ್ಟಲ್ ಅಡ್ರೆಸ್, ಡೋರ್ ನಂಬರ್, ವಿಲೇಜ್, ಟೌನ್, ನಿಮ್ಮ ಮನೆ ಸಂಖ್ಯೆ ಮತ್ತು ವಿಲೇಜ್ ಹೆಸರು ಎಲ್ಲವನ್ನ ಬರಿಬೇಕಾಗ್ತದೆ. ಸಿಟಿ, ನಗರ ಹೆಸರು, ಸ್ಟೇಟ್, ಯಾವ ಸ್ಟೇಟ್ ನಲ್ಲಿ ಇರ್ತೀರಾ, ತಾಲೂಕು, ಡಿಸ್ಟ್ರಿಕ್ಟ್, ಪಿನ್ ಕೋಡ್, ಇದೆಲ್ಲ ಬರೆದಾದ್ಮೇಲೆ ಇನ್ನೊಂದ್ಸಲ ನೋಡ್ಕೋಬೇಕು. ಏನಾದ್ರೂ ತಪ್ಪು ಇದ್ರ ಕರೆಕ್ಷನ್ ಅನ್ನ ಮಾಡಬೇಕು. ಅದರ್ವೈಸ್ ಸಬ್ಮಿಟ್ ಅನ್ನ ಇಲ್ಲಿ ಕೊಡ್ಬೇಕಾಗ್ತದೆ. ಓಕೆ, ಒನ್ಸ್ ನೀವು ಸಬ್ಮಿಟ್ ಕೊಟ್ರಪ್ಪ ಅಂತಾರೆ ಕರೆಕ್ಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಥಿಂಕ್ ಅಂಡ್ ರೈಟ್. ನೆಕ್ಸ್ಟ್ ಸ್ಲೈಡ್ ನಲ್ಲಿ ನೀವು ನೋಡೋದಾದ್ರೆ ಓಕೆ, ಪರ್ಸನಲ್ ಡೀಟೇಲ್, ರಿಸರ್ವೇಶನ್, ಎಜುಕೇಶನ್, ಪ್ರೊಫೆಷನಲ್ ಎಜುಕೇಶನ್, TET, ಪೋಸ್ಟ್, ಫೋಟೋ, ಸೈನ್, ಡಿಕ್ಲರೇಷನ್, ಪೇಮೆಂಟ್, ಪ್ರಿಂಟ್, ಹೀಗೆ ಹಂತವಾಗಿ ದಾಖಲೆಗಳನ್ನ ಇಟ್ಟುಕೊಂಡು ಅರ್ಜಿಯನ್ನ ಭರ್ತಿ ಮಾಡಬೇಕಿದೆ, ಹೌದಾ. ಸೊ ಇಲ್ಲಿ ನೋಡಬಹುದು ನೀವು ಸ್ಕ್ರೀನ್ ನಲ್ಲಿ OBC GM ಹೊರತುಪಡಿಸಿ ಬೇರೆ ವರ್ಗವನ್ನು ಕ್ಲೇಮ್ ಮಾಡಲು ಬಯಸುವುದಾದ್ರೆ ಎಸ್ ಇದ್ರೆ ಎಸ್ ಅಂತ ಬರೀರಿ, ನೋ ಅಂದ್ರೆ ನೋ ಬರೀ. ಅಂದ್ರೆ SC ST ಕ್ಯಾಟಗರಿ 1 2A 2B 3A 3B ದವರು ಅವರು ಮೀಸಲಾತಿಗೆ ನೀವು ಕ್ಲೇಮ್ ಮಾಡುವುದಾದ್ರೆ ಎಸ್ ಅಂತ ಹಾಕ್ಬೇಕು. ಇಲ್ಲಿ RD ನಂಬರ್ ಅನ್ನ ಬರಿಬೇಕು. ಇಫ್ ಯು ಆರ್ ನಾಟ್ ಕ್ಲೇಮಿಂಗ್ ಫಾರ್ ದಿಸ್, ಇಲ್ಲಿ ರೈಟ್ ಡೌನ್ ನೋ ಅಂತ ಮೆನ್ಷನ್ ಮಾಡಿದ್ರೆ ಓಕೆ. SC migrant certificate will not be accepted in a claim category. migrant certificate ಇಲ್ಲಿ ಅಪ್ಲೈ ಆಗಂಗಿಲ್ಲ. ಸೊ ಕರೆಕ್ಟ್ RD ನಂಬರ್ ಅನ್ನ ಕ್ಲೇಮ್ ಮಾಡ್ಬೇಕು. ಇಲ್ಲಿ ಫ್ಯಾಮಿಲಿ ಇನ್ಕಮ್ ಎಷ್ಟೈತೆ ನೋಡಿ ಅದು ಕ್ಲಿಕ್ ಮಾಡ್ಬೇಕಾಗ್ತದೆ. ಕ್ಲಿಕ್ ಮಾಡಿ ಸಬ್ಮಿಟ್ ಅನ್ನ ಕೊಡಬೇಕು.
ನೆಕ್ಸ್ಟ್ ಬಂದು ಇಲ್ಲಿ ಫಿಸಿಕಲಿ ಚಾಲೆಂಜ್ಡ್ ದೈಹಿಕ ವಿಕಲಚೇತನ ಇದ್ರೆ ಎಸ್ ಅಂತ ಹಾಕ್ರಿ, ನೋ ಇದ್ರೆ ನೋ ಅಂತ ಹಾಕಿ. ರಿಕ್ವೈರ್ ಸಹಾಯಕ ಬರಹಗಾರ ಅಗತ್ಯತೆ ಇದೆಯಾ? ದೈಹಿಕ ವಿಕಲಚೇತನರಿಗೆ ಸಹಾಯಕ ಬರಹಗಾರರ ಅಗತ್ಯತೆ ಇದೆಯಾ, ಅಥವಾ ವೀಲ್ ಚೇರ್ ಅಗತ್ಯವಿದೆಯಾ, ಅಥವಾ ಅವ್ರು ಗೋರ್ಮೆಂಟ್ ಎಂಪ್ಲಾಯಿ ಇದ್ರೆ ಸರ್ಕಾರಿ ನೌಕರರು ಅಂತ ಹಾಕಬೇಕು. ಇದೆಲ್ಲವನ್ನ ಸ್ಕ್ರೀನ್ ನಲ್ಲಿ ಅಲ್ಲಿ ಕೊಟ್ಟಿರ್ತಾರೆ, ಅದೆಲ್ಲವನ್ನ ಕರೆಕ್ಟ್ ಆಗಿ ಫಿಲ್ ಅಪ್ ಮಾಡಬೇಕು. ಅಂಡ್ ದೆನ್ ದೇ ಆರ್ ಆಸ್ಕಿಂಗ್ ಹಿಯರ್ ಗ್ರಾಮೀಣದಲ್ಲಿ NOC. ಓಕೆ, ಯಾರು ಗೋರ್ಮೆಂಟ್ ಜಾಬ್ ಅನ್ನ ಇರ್ತೀರಾ ಅವರು ಕಂಪಲ್ಸರಿ NOC ಸರ್ಟಿಫಿಕೇಟ್ ಅನ್ನ ತರಬೇಕಾಗ್ತದೆ. NOC ಸರ್ಟಿಫಿಕೇಟ್ ಫಿಲ್ ಅಪ್ ಮಾಡ್ಬೇಕಾಗ್ತದೆ ಇಲ್ಲಿ NOC ಸರ್ಟಿಫಿಕೇಟ್ ಅಂತ. ಅಂದ್ರೆ 1ನೇ ತರಗತಿಯಿಂದ 10ನೇ ತರಗತಿಯಲ್ಲಿ ಕರ್ನಾಟಕ ಗ್ರಾಮೀಣ ಪ್ರದೇಶದಲ್ಲಿ ಓದಿದ್ರೆ ಅದು ಕೂಡ ಇಲ್ಲಿ ಮೆನ್ಷನ್ ಮಾಡ್ಬೇಕಾಗುತ್ತೆ. ಹೌದಾ? ನೆಕ್ಸ್ಟ್ ಬಂದು ಇಲ್ಲಿ ರೂರಲ್ ಕೋಟಾದಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರೆ ಎಸ್ ಅಂತ ಹೇಳಿ ಅದು ಬರಿಬೇಕಾಗ್ತದೆ. ಸೈನಿಕನ ಅವಲಂಬಿತರು ಯಾರ್ಯಾರಿದ್ದಾರೆ, ಅವ್ರ ರಿಲೇಷನ್ ಎಷ್ಟ, ಏನು, ಯೋಜನಾ ನಿರಾಶ್ರಿತರೆ ಅದನ್ನು ಕೂಡ ಫಿಲ್ ಅಪ್ ಮಾಡ್ಬೇಕಾಗುತ್ತೆ. ಗ್ರಾಮೀಣ ಮೀಸಲಾತಿ ಇದ್ರೆ ಫೈಲ್ ಅನ್ನ ನೀವು ಇಲ್ಲಿ ಹಾಕ್ಬೇಕಾಗ್ತದೆ. upload the necessary certificate for a claimed reservation, that is file size should be 500 KB, less than 500 KB. ಅಷ್ಟಕ್ಕದನ್ನ ರೆಡ್ಯೂಸ್ ಮಾಡಿ ಅಪ್ಲೋಡ್ ಮಾಡ್ಬೇಕಾಗ್ತದೆ. ಸೊ ದಟ್ಸ್ ವೈ ನೀವು ಮೊಬೈಲ್ ನಲ್ಲಿ ಇದನ್ನ ಮಾಡ್ಲಿಕ್ಕೆ ಬರಂಗಿಲ್ಲ, ನೀವು ಸೆಂಟರ್ಗೆ ಹೋಗಿ ಮಾತ್ರ ಇದನ್ನ ಮಾಡಬಹುದು. ನೆಕ್ಸ್ಟ್ ಕಮಿಂಗ್ ಹಿಯರ್, ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಸಬ್ಮಿಟ್ ಸಲ್ಲಿಸಿದ ತಕ್ಷಣ ನೆಕ್ಸ್ಟ್ ಬರುವುದು SSLC, PUC, ಬ್ಯಾಚುಲರ್ ಡಿಗ್ರಿ, BE, BCA, PG ಓದರ ಸರ್ಟಿಫಿಕೇಟ್ಗಳನ್ನ ನೀವು ಸಬ್ಮಿಟ್ ಮಾಡ್ಬೇಕಾಗ್ತದೆ 1 by 1. ಈಗ SSLC ಆಗಿದೆ. ನೆಕ್ಸ್ಟ್ PUC ಇದು ಈ ರೀತಿ ಸ್ಕ್ರೀನ್, SSLC ಈ ರೀತಿ ಸ್ಕ್ರೀನ್ ನಲ್ಲಿ ಬರುತ್ತೆ. SSLC ಡೀಟೇಲ್ಸ್, ಹೌದಾ, ರಿಜಿಸ್ಟ್ರೇಷನ್ ನಂಬರು ಅಂಡ್ ಇಯರ್ ಆಫ್ ಪಾಸಿಂಗ್, ಮೀಡಿಯಮ್, ಬೋರ್ಡ್ ಎಕ್ಸಾಮ್, ಇಯರ್ ಆಫ್ ಪಾಸಿಂಗ್, ಸರ್ಟಿಫಿಕೇಟ್, ಇಯರ್ ಆಫ್ ಮಂತ್, ಯಾವ್ಯಾವ ಸಬ್ಜೆಕ್ಟ್, ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2, ಲ್ಯಾಂಗ್ವೇಜ್ 3, ಸಬ್ಜೆಕ್ಟ್ 1, 2, 3, ಸಬ್ಜೆಕ್ಟ್ ನೇಮ್ಸು, ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ತಗೊಂಡಿರ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿರ್ತದ, ಮಾರ್ಕ್ಸ್ ನೀವು ಎಷ್ಟನ್ನ ಅದಕ್ಕೆ ತಗೊಂಡಿದ್ರೆ ಎಲ್ಲವನ್ನ ಇಲ್ಲಿ ಮೆನ್ಷನ್ ಮಾಡ್ಬೇಕು. ಅದೇ ರೀತಿಯಾಗಿ PUC ಇದು, ಅದೇ ರೀತಿಯಾಗಿ ಬ್ಯಾಚುಲರ್ದು, ಅದೇ ರೀತಿಯಾಗಿ BE, BCA, PG ಗಳನ್ನ ಕೂಡ ಮೆನ್ಷನ್ ಮಾಡ್ಬೇಕಾಗ್ತದೆ. ಹೌದಾ? ಇಲ್ಲಿ PUC ನೀವು ಸ್ಕ್ರೀನ್ ನಲ್ಲಿ ನೋಡಬಹುದು, ಈ ರೀತಿ ಬರ್ತದೆ. PUC ಬೋರ್ಡ್ ಸೆಲೆಕ್ಷನ್, ರಿಜಿಸ್ಟ್ರೇಷನ್ ನಂಬರ್, ಇಯರ್ ಆಫ್ ಪಾಸಿಂಗ್, ಸರ್ಟಿಫಿಕೇಟ್ ನಂಬರ್, ಮೀಡಿಯಂ, ಮಂತ್ಸ್, ಕಾಂಬಿನೇಷನ್, ಯಾವ ಕಾಂಬಿನೇಷನ್ ತಗೊಂಡಿದ್ದೀರಾ, ಯಾವ ಕಾಂಬಿನೇಷನ್ ಮೆನ್ಷನ್ ಕಂಪಲ್ಸರಿ ಇಲ್ಲಿ ಮಾಡ್ಬೇಕಾಗ್ತದ. ಲ್ಯಾಂಗ್ವೇಜ್ 1 ಏನು ಕಲ್ತಿರಿ, ಲ್ಯಾಂಗ್ವೇಜ್ 2, ಲ್ಯಾಂಗ್ವೇಜ್ ಆಪ್ಷನಲ್, ಆಪ್ಷನಲ್ 2, ಆಪ್ಷನಲ್ 3, ಆಪ್ಷನಲ್ 4 ಇಲ್ಲಿ ಎಲ್ಲವೂ ಮೆನ್ಷನ್ ಮಾಡ್ಬೇಕಾಗ್ತದೆ. ಅದೇ ರೀತಿಯಾಗಿ ಬ್ಯಾಚುಲರ್ ಡಿಗ್ರಿ, BEd ದಲ್ಲಿ ಇಲ್ಲಿ ಕೇಳೋದಾದ್ರೆ ರೆಗ್ಯುಲರ್ BEd ಆಗಿದ್ದು ಕರೆಸ್ಪಾಂಡೆನ್ಸ್ ನಲ್ಲಿ ಮಾಡಿದ್ರು, ಅದರ ರಿಜಿಸ್ಟರ್ ನಂಬರು, ಅಡ್ಮಿಷನ್ ಇಯರ್, ಸೆಲೆಕ್ಷನ್, ಆಪ್ಷನಲ್ ಕಾಂಬಿನೇಷನ್ ನಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಯಾವ ತಗೊಂಡಿದ್ದೀರಾ, ಇಯರ್ ಆಫ್ ಪಾಸಿಂಗ್, ಯಾವ ಯೂನಿವರ್ಸಿಟಿದಿಂದ ಪಾಸ್ ಆಗಿದ್ದೀರಾ, ಲ್ಯಾಂಗ್ವೇಜ್ ಯಾವ ಲ್ಯಾಂಗ್ವೇಜ್ ಗಳನ್ನ ಅಭ್ಯಾಸ ಮಾಡಿದ್ದೀರಿ, ಭಾಷೆ 1, ಭಾಷೆ 2 ಎಲ್ಲವನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ಬೇಕಾಗ್ತದೆ. ಅದೇ ರೀತಿಯಾಗಿ ಸಬ್ಜೆಕ್ಟ್ ಆಪ್ಷನಲ್ 1, ಆಪ್ಷನಲ್ 2, ಆಪ್ಷನಲ್ 3 ಯಾವ್ಯಾವದನ್ನ ಓದಿದಿರಿ, ಎಷ್ಟೆಷ್ಟು ಮಾರ್ಕ್ಸ್ ತಗೊಂಡಿದ್ರಿ, ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಎಲ್ಲವನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡ್ಬೇಕಾಗ್ತದೆ ಡೀಟೇಲ್ ಆಗಿ. ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್, ಇವೆಲ್ಲವೂ ಕೂಡ ಟೈಮ್ ತಗೋತದ. ಬಟ್ ಬಿ ಪೇಷಂಟ್, ವೆನ್ ಹಾಕುವಾಗ ನೀವು ಬಹಳಷ್ಟು ಕೂಲ್ ಆಗಿ ಇದನ್ನೆಲ್ಲ ಹಾಕ್ಬೇಕಾಗ್ತದ. ಬಿದವರು ಯಾರ್ಯಾರು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಿ ಅವರೆಲ್ಲ ಕೂಡ ಇದನ್ನೆಲ್ಲ ಮೆನ್ಷನ್ ಮಾಡ್ಬೇಕಾಗ್ತದೆ. ಅದೇ ರೀತಿಯಾಗಿ BSc ಕಂಪ್ಯೂಟರ್ ಸೈನ್ಸ್ ದವರು ಕೂಡ ಅಪ್ಲಿಕೇಶನ್ ಅನ್ನ ಹಾಕಬೇಕು. ಅಂಡ್ ದೆನ್ PG ಯಾರು PG ಅನ್ನ ಮಾಡಿದಿರಿ, HSTR PG ಮಾಡಿದವರು ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕಿ ಇಲ್ಲಿ ಸಬ್ಮಿಟ್ ಡೀಟೇಲ್ಸ್ ಅಂತ ಹೇಳಿದ್ರೆ ಸಬ್ಮಿಟ್ ಆಗ್ಬಿಡುತ್ತದೆ. ಸೈಬರ್ ಸೆಂಟರ್ಗಳು ಪರ್ಸನಲ್ ಕಂಪ್ಯೂಟರ್ಗಳ ಮೂಲಕ ಮಾತ್ರವೇ ಅರ್ಜಿ ಸಲ್ಲಿಸಲು ಇಲ್ಲಿ ಸಲಹೆಯನ್ನ ಅವ್ರಿಗೆ ಹೇಳಿದ್ದಾರೆ. ಮೊಬೈಲ್ಗಳ ಸ್ಕ್ರೀನ್ ಸಣ್ಣದಾಗಿರುವುದರಿಂದ ಮತ್ತು ದಾಖಲೆಗಳು ಅಪ್ಲೋಡ್ ಸಮಯದಲ್ಲಿ ಸಮಸ್ಯೆ ಆಗಬಹುದು. ಆದ್ದರಿಂದ ಸೈಬರ್ ಸೆಂಟರ್ಗಳಿಗೆ ಹೋಗಿ ನೀವು ಏನ್ ಮಾಡ್ಬೇಕು, ಇದೆಲ್ಲವನ್ನ ಅಪ್ಲೋಡ್ ಮಾಡಬೇಕು. ಒಂದ್ಸಲ ನೀವು ಸಬ್ಮಿಟ್ ಕೊಟ್ಟದಾದ್ರೆ ಅದರಲ್ಲಿ ಚೇಂಜಸ್ ಮಾಡ್ಲಿಕ್ಕೆ ಸಾಧ್ಯತೆಗಳು ಇಲ್ವೇ ಇಲ್ಲ. ಓಕೆ, ಅದಕ್ಕಾಗಿ ನೀವೇನ್ ಮಾಡ್ಬೇಕು, ಒಂದ್ ಅಪ್ಲಿಕೇಶನ್ ಹಾಕುವ ಬಹಳಷ್ಟು ಕಾನ್ಸಂಟ್ರೇಷನ್ ಕೊಟ್ಟು ಅಪ್ಲಿಕೇಶನ್ ಗಳನ್ನ ಹಾಕ್ಬೇಕಾಗ್ತದ. ಹೌದಾ? ಸೊ ಇದಿಷ್ಟು ಇನ್ಫಾರ್ಮೇಶನ್ ಅಬೌಟ್
ಯಾವ ರೀತಿ ಅಪ್ಲಿಕೇಶನ್ ಆಗಬೇಕು, ಏನೇನು ದಾಖಲಾತಿಗಳನ್ನ ಇಟ್ಕೋಬೇಕು, ಗ್ರಾಮೀಣ ದಾಖಲಾತಿ, ಆಧಾರ್ ಕಾರ್ಡ್ ಇರಬಹುದು, ಹೌದಾ, ಎಲ್ಲ ಮಾರ್ಕ್ಸ್ ಕಾರ್ಡ್ಗಳು ನಿಮ್ಮ 10th ಹಿಡಿದು ನಿಮ್ಮ ಏನ್ ಡಿಗ್ರಿ PG ವರೆಗೆ ಎಲ್ಲವೂ ಮಾರ್ಕ್ಸ್ ಕಾರ್ಡ್ಗಳು ನಿಮ್ಮ ಹತ್ರ ಇರಬೇಕು. ಅದ್ರ ಪರ್ಸೆಂಟೇಜ್ ನಿಮ್ಗೆ ಗೊತ್ತಿರಬೇಕು, ಅದ್ರ ಪರ್ಸೆಂಟೇಜ್ ಅನ್ನು ನೀವು ತೆಗೆದಿರ್ಬೇಕು, ಹೌದಾ. ನೀವು ಯಾವುದಕ್ಕೆ ಕ್ಲೇಮ್ ಮಾಡ್ತೀರಾ ಆ ಕ್ಲೇಮ್ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಬೇಕು. ಅದೆಲ್ಲವನ್ನು ಕೂಡ ಅಪ್ಲೋಡ್ ಮಾಡಿದೆ. ಫೋಟೋ ಕೂಡ ಅಪ್ಲೋಡ್ ಮಾಡ್ಬೇಕಾಗ್ತದ. ಆ ಫೋಟೋ ಕೂಡ ನಿಮ್ ಹತ್ರ ಇಟ್ಕೊಂಡಿರ್ಬೇಕು ವಿತ್ ಸಿಗ್ನೇಚರ್ ನೀವು ಏನ್ ಇಲ್ಲಿ ಸಿಗ್ನೇಚರ್ ಮಾಡ್ತೀರಾ ಅದೇ ಸಿಗ್ನೇಚರ್ ನೀವು ಮುಂದೆ ಎಲ್ಲ ಎಕ್ಸಾಮ್ನಲ್ಲೂ ಕೂಡ ಕಾಲ್ಫಾರ್ಮ್ ಆದ ತಕ್ಷಣ, ಸೆಲೆಕ್ಷನ್ ಆದ ತಕ್ಷಣ ಕೂಡ ಅದನ್ನೇ ಮೇಂಟೈನ್ ಮಾಡ್ಬೇಕಾಗ್ತದ. ಸೊ ಎಲ್ಲವನ್ನ ಕೇರ್ಫುಲ್ ಆಗಿ ತುಂಬಿ ಅಂತ ಹೇಳ್ತಾ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋವನ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.